ಬರಬೇಕು, ಮುಂದೆ ಬರಬೇಕು. ನಮ್ಮ ಅವಸ್ಥೆ ನೋಡಿ. ಸೊ ನಾವು ಈಗ ಫಾಲ್ಸ್ ಹತ್ರ ಬಂದಿದ್ದೀವಿ, ರೀಚ್ ಆಗ್ತಿದ್ದೀವಿ. ಬಟ್ ಇಷ್ಟು ಹಾರ್ಡೆಸ್ಟ್ ಅದೇ ಫಾಲ್ಸು. ಪಾಪ ಇದೆಯಾ ಅಂದ್ಬಿಟ್ಟು ಛತ್ರಿ ತಗೊಂಬರ್ತೀನಿ, ಮಳೆ ನಿಲ್ಲಿಸ್ರಿ. ಹೆಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವ ಪ್ರೀತಿಯ ರಿಶ್ತಾ ಸುದಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ನೋಡಿದ್ರಿ ಲಾಸ್ಟ್ ವ್ಲಾಗ್ ಆ್ಯಂಡ್ ಈ ವ್ಲಾಗ್ ಕಂಟಿನ್ಯೂ ಆಗುತ್ತೆ, ಬನ್ನಿ ನೋಡಿ. ನಾನು ಹೇಳಿದ್ದೆ ನಿಮ್ಮೆಲ್ಲರಿಗೂ ಲಾಸ್ಟ್ ವ್ಲಾಗಲ್ಲಿ ನಾವು ನೆಕ್ಸ್ಟ್ ವ್ಲಾಗಲ್ಲಿ ಫಾಲ್ಸಿಗೆ ಹೋಗ್ತಾ ಇದ್ದೀವಿ ಅಂತ. ಅದು ಬಂದು ಕೊಡಗಿ ಫಾಲ್ಸ್ ಅಂತ. ನಮ್ಮ ಆಯನೆ ವ್ಯಾಲಿ ಸ್ಟೇಯಿಂದ ನಮಗೆ ಜಸ್ಟ್ 8 ಕಿಲೋಮೀಟರ್ಸ್ ಇತ್ತು. ಬಟ್ ಆ 8 ಕಿಲೋಮೀಟರ್ಸ್ಗೆ ಅಲ್ಲಿ ಎಲ್ಲ ಫುಲ್ ಕರ್ವಿಂಗ್ಸ್ ಇರೋದ್ರಿಂದ ನಮಗೆ ಹಾಫ್ ಆನ್ ಅವರ್ ಆಗುತ್ತೆ ರೀಚ್ ಆಗೋಕ್ಕೆ. ಬಟ್ ಸ್ವಲ್ಪ ಆಫ್ ರೋಡಿಂಗ್ ಇದೆ, ಬಟ್ ಕಾರಲ್ಲಿ ಆರಾಮಾಗಿ ಹೋಗ್ಬೋದು. ಸೊ ಹುಷಾರಾಗಿ ಹೋಗಿ ಟಿಲ್ ಪಾರ್ಕಿಂಗ್ ತನಕ ನಮ್ಮ ಕಾರ್ಸ್ ಎಲ್ಲ ಹೋಗುತ್ತೆ. ಬಟ್ ಜೀಪ್ಸ್ ಕೂಡ ನಿಮ್ಮ ಸ್ಟೇ ಅಥವಾ ನಿಮ್ಮ ರೆಸಾರ್ಟ್ಸ್ ಏನಾದರೂ ಮಾಡಿದರೆ ಅಲ್ಲಿನ ಅವೈಲಬಿಲಿಟಿ ಕೂಡ ಇದ್ದರೆ ಚೆಕ್ ಮಾಡ್ಕೊಂಡು ನೀವು ಅದರಲ್ಲೂ ಸಹ ಹೋಗ್ಬೋದು. ಸಿಡಿ ಒಂದು ಸ್ವಲ್ಪ ರೋಡ್ ನೋಡ್ಕೊಂಡು ಬರ್ತೀನಿ ರೀ. ಸಿಕ್ಕಾಬಡೆ ಸ್ವಲ್ಪ ರೋಡ್ ಆ ಥರ ಇತ್ತು, ಸೊ ಆ ರೀಸನಿಂದ. ಬಟ್ ತುಂಬಾ ಚೆನ್ನಾಗಿತ್ತು. ಪಾರ್ಕಿಂಗ್ ತನಕ ಹೋಯಿತು ನಮ್ಮ ಕಾರ್. ಪರ್ ಪರ್ಸನ್ ಇಲ್ಲಿ 20 to 30 ರೂಪೀಸ್ ಚಾರ್ಜ್ ಮಾಡ್ತಾರೆ ನಾವು ಅಲ್ಲಿ ಫಾಲ್ಸ್ಗೆ ಎಂಟ್ರೆನ್ಸ್ ಫೀಸ್ ಕೊಡೋಕ್ಕೆ. ಬಟ್ ಆಫ್ಟರ್ನೂನ್ ಮೇಲೆ ಹೋದರೆ ಏನು ಯಾರೂ ಇರಲಿಲ್ಲ ಅಲ್ಲಿ ಚಾರ್ಜ್ ಮಾಡೋಕ್ಕೆ ಫೀಸ್ನ. ಬಟ್ ಮಾರ್ನಿಂಗ್ ನಾವು ಒಂದು 12 o'clock ಆಫ್ಟರ್ನೂನೇ ಅದೂ. ಬಟ್ ಆವಾಗ 12 o'clockಲ್ಲಿ ಅಲ್ಲಿದ್ದರು. ಬಟ್ 1 o'clock ಮೇಲೆ ಯಾರೂ ಇರಲಿಲ್ಲ ಅಲ್ಲಿ ನಮಗೆ ಎಂಟ್ರೆನ್ಸ್ ಫೀಸ್ನ ಇಸ್ಕೊಳ್ಳಿಕ್ಕೆ. ಸೊ ನಾವು ಈಗ ಫಾಲ್ಸ್ ಹತ್ರ ಬಂದಿದ್ದೀವಿ, ರೀಚ್ ಆಗ್ತಿದ್ದೀವಿ. ಬಟ್ ಇಷ್ಟು ಹಾರ್ಡೆಸ್ಟ್ ಅದೇ ಫಾಲ್ಸು. ಓ ಮೈ ಗಾಡ್, ದ ಹಾರ್ಡೆಸ್ಟ್. ಓ ಮೈ ಗಾಡ್, ನೀವು ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ವಾ ಅಟ್ಲೀಸ್ಟ್ ಹಿಂಗೆ? ಇಟ್ಕೊಂಡಿದ್ದೀನಿ, ಅವಳು ಇಟ್ಕೊಳ್ಳೆ, ನೀನು ಹಿಂದೆ. ನಡಿ ನಡಿ, ಪರವಾಗಿಲ್ಲ ನಡಿ. ಕಲ್ಲು ಅಲ್ಲಾಡ್ತಾ ಇದೆ. ಯಾವ್ದಾದ ಆ್ಯಂಗಲ್, ಕಿತ್ತಾಗಿರೋ ಆ್ಯಂಗಲಲ್ಲಿ ವಿಡಿಯೋ ಮಾಡ್ತಾರೆ ಇವರು. ಬನ್ನಿ, ಹೆಂಗೆ ಹೋದಿವಿ ಆ್ಯಕ್ಚುಲಿ ನಾವೆಲ್ಲರೂ. ಸ್ಟಿಲ್ ಯು ಕ್ಯಾನ್ ಗೋ ಆ್ಯಂಡ್ ಎಂಜಾಯ್. ಆ್ಯಂಡ್ ಅವ್ರು ನೋಡಿ ಗೈಸ್ ಎನ್ಕೋತವ್ರೆ. Oh my god, but still we can go and enjoy. ಎಷ್ಟಾಗುತ್ತೆ ಅಷ್ಟು ಎಂಜಾಯ್ ಮಾಡುವ. ಹಂಗಿಂದ ಸೀರಿಯಸ್ಲಿ ಹಿಂಗ ಅಲ್ಲಿ ಕಣೆ, ಅಲ್ಲಿ ಸೈಕೋ ಸ್ಟಾರ್ ಧ್ಯಾನ್. Oh my god, let us go. ಬಟ್ ತುಂಬಾ ಕಷ್ಟ ಇದೆ ಇಲ್ಲಿ ಆ್ಯಕ್ಚುಲಿ ನಮಗೆ. ಬಟ್ ಇಡಿಸ್ಮು ನಾವು ಒಂದು ರೌಂಡ್ ಆಲ್ರೆಡಿ ನಮ್ಮ ಪ್ರೈವೇಟ್ ಸ್ಟ್ರೀಮಲ್ಲಿ ಆಟ ಆಡಿರೋದ್ರಿಂದ ಎತ್ತೋಕೆ ನೋಡೋಣ ಇಲ್ಲಿ ಆಟ ಆಡೋಕ್ಕೆ ಆಗುತ್ತೋ ಇಲ್ವೋ. ನಾವು ಅದಕ್ಕೆ ಹಿಂಗೆ ಬಂದಿದ್ದೀವಿ. ನಡೆಸಿ ನಿಂತ್ಕೊಂಡ್ರಿ, ಬರೀ ವಿಡಿಯೋ ಮಾಡಬೇಡ್ರಿ. ನಂದು ಯಾರು ಕೊಡು. ಇಲ್ಲ ಹೋಗಿ. ನಮ್ಮ ಜೀಜು ನೋಡಿ ಬೇಡ ಬೇಡ, ಸಾಹಸ ಎಲ್ಲ ಮಾಡಬೇಡಿ, ಏನು ಪರವಾಗಿಲ್ಲ. ಗೈಸ್ ವಿಡಿಯೋ ಆನ್ ಮಾಡಿದ್ದೆ, ಇಷ್ಟೆಲ್ಲ ನಡ್ಕೊ ಬಂದಿದ್ದು ಹೆಂಗೆ ಆಫ್ ಆಗಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲಿಂದ ನಡ್ಕೊಂಬಂದೆ ಗೈಸ್. ಅಲ್ಲ ಬರ್ತಾವ್ರೆ ನೋಡಿ, ಅಲ್ಲಿಂದ ಎಲ್ಲ ನಡ್ಕೊಂಡು ಪ್ಲೇಸ್ಗೆ ಬಂದ್ವಿ. ಹಾಳಾಗೇ ಹೋಯ್ತು. ನೋಡಿ ಫೋಟೋ ಶೂಟ್ ನಡೆಸ್ತಾವ್ರೆ, ಡ್ರೋನಲ್ಲಿ ತೆಗಿತಾವ್ರೆ. ನಮ್ಮ ಅವಸ್ಥೆ ನೋಡಿ. ಹಂಗೆ ಬನ್ನಿ ಮುಂದೆ. ಓ ಮೈ ಗಾಡ್, ದ ಹಾರ್ಡೆಸ್ಟ್ ಟಾಸ್ಕ್. ನಮ್ಮ ಬಿಹೈಂಡ್ ಫಾಲ್ಸ್ ನೋಡಿ. ನಮ್ಮ ಅಕ್ಕ ನೋಡಿ, ಅಪ್ಪ ನಮ್ಮ ಜೀಜನ್ ಬಿಡ್ತಾನೆ ಇಲ್ಲ ಅವರು. ಸೀಡೆ ಬನ್ನಿ. ಬರಬೇಕು, ಮುಂದೆ ಬರಬೇಕು. ಆನ್ ಮಾಡಪ್ಪ, ಪರವಾಗಿಲ್ಲ. ಬಂದಿದ್ಯಪ್ಪ, ಆಮೇಲೆ ಎಡಿಟ್ ಮಾಡೋದಾಯ್ತು. ಬೇಗ ಬಾ, ರೆಡಿ. ಬಾರಲ್ಲ ಬೇಗ.
ಬೇಗ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದ್ರೆ ಇನ್ನೊಂದ್ಸಲ ಹೇಳು. ನಾವು ಅದನ್ನ ನೋಡ್ತಾ ಇರ್ಬೇಕು ಮೀನು. ಬಾಳ ಬೇಗ. ಇದು ಆಕ್ಚುಲಿ ಚೆನ್ನಾಗಿರೋದು. ಹಿಂದೆ ಬಾ, ಫುಲ್ ಹಿಂದೆ ಬಾ. ಹಿಂಗೆ ಆಯ್ತಾಯ್ತು, ಓಕೆ ರೆಡಿ. ಬಿಡು ಬಿಡಿ, ಮುಂದೆ ನೋಡ್ತಾರೆ, ಎಲ್ಲ ಮುಂದೆ ನೋಡ್ತಾರೆ. ಕೆಳಗೆ ಹಾಂ, ಎಲ್ಲ ಸ್ಟ್ರೈಟ್ ನೋಡಿ. 3, 2, 1, go. Hey, same. ಬಂದಿತ್ತು. ಈಗೇನು ಬೇಗ ಹೇಳು. ರೆಡಿ, ಅಲ್ಲೇ ನಿಂತ್ಕೊಂಡು ಅಲ್ಲೇ ಹಿಂಗೆಲ್ಲ ಒಟ್ಟೆ ಇಟ್ಕೊಳ್ಳೋಣ ಕೈ. ಬೇಡ ಆಗಲ್ಲ, ನಿಂತ್ಕೊಳ್ಳ. ರೆಡಿ, ಇಟ್ಕೊಳ್ಳಿ. ಹಾಂ, ಕ್ಯಾಮ್ರಾ ನೋಡಿ. ಬರ್ರಿ ರೌಂಡ್ ಬರ್ರಿ. ಬರ್ರಿ ರೌಂಡ್ ಬರ್ರಿ. ಬಾಯ್ ಬಾಯ್. ನಾನು ಹೇಳಿರೋದೇ ಒಂಥರ ರೀಲ್ಸ್ ಮಾಡೋಣ ಅಂತ, ಇವ್ರು ಇಲ್ಲಿ ಇನ್ನೊಂದು ಥರ ರೀಲ್ಸ್ ಮಾಡಿದ್ದಾರೆ. ನನಗೆ ಆ್ಯಕ್ಚುಲಿ ಈ ವಿಡಿಯೋ ಇವಾಗ ಎಡಿಟ್ ಮಾಡ್ಬೇಕಾದ್ರೆ ಫುಲ್ ಫೋಕಸಾಗಿ ನೋಡ್ತಿರೋದಕ್ಕೆ ಗೊತ್ತಾಗ್ತಿರೋದು. ಇದು ಆಕ್ಚುಲಿ ಚೆನ್ನಾಗಿರೋದು. ಬೀಳಲ್ಲ. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಸಿ ಡಿ ತುಂಬಾ ರಾಂಗ್ ಆಗಿಬಿಟ್ರು, ಫೋನ್ ಬೀಳುತ್ತೆ ಅಂತ ನಾವು ಹೇಳ್ತಿದ್ವಿ, ಎಲ್ಲರೂ ಹೇಳಿದ್ವಿ, ಸಮಾಧಾನ ಮಾಡಿದ್ವಿ. ಬಟ್ ಸ್ಟಿಲ್ ಎಲ್ರಿಗೂ ಅವ್ರವ್ರ ಫೋನ್ ಅಂದರೆ ಭಯ ಇದ್ದೇ ಇರುತ್ತೆ ಅಲ್ವಾ, ಬಿಕಾಸ್ ಅಲ್ಲಿ ಕಲ್ಲು ಹೊಡಿತಿತ್ತು ತುಂಬ. ಆಮೇಲೆ ನಮಗೆಲ್ರಿಗೂ ಗೊತ್ತು ಎಷ್ಟು ಕಷ್ಟ iOSದು ಎಲ್ಲ ಒಂದೊಂದು ಪಾರ್ಟು ಹಾಕ್ಸೋಕ್ಕೆ ಅಂತ. ಸೊ ಆ ರೀಸನಿಂದ ಅವರು ಫುಲ್ ರಾಂಗ್ ಆಗಿಬಿಟ್ರು. ಮತ್ತೆ ರಾಂಗ್ ಆದರು. ಆ್ಯಕ್ಚುಲಿ ನೋಡಿ ಅಲ್ಲಿ ನೀರು ಬೀಳ್ತಿದೆ ಫೋನ್ಗೆ ಅಂತ ಎಲ್ಲರೂ ಆಮೇಲೆ ಸಮಾಧಾನ ಮಾಡಿ, ನಮ್ಮ ಜೀಜು ಎಲ್ಲ ಬಿಡೋ ಅಂತ ಸಮಾಧಾನ ಮಾಡಿಸಿ. ಒಂದು ರೀಲ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಗೊತ್ತು, ಬಿಹೈಂಡ್ ದಿ ಸೀನ್ಸ್. ಇನ್ನೂ ನಾನು ಆ ರೀಲ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಲ್ಲ, ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಆ ರೀಲ್ನು ಕೂಡ. ಅದನ್ನು ನೀವು ನೋಡಬೇಕು ಹೇಗೆ ಬಂದಿದೆ ಆ ರಿಸಲ್ಟ್ ಅಂದರೆ ನನ್ನ ಇನ್ಸ್ಟಾಗ್ರಾಮಲ್ಲೇ ಫಾಲೋ ಮಾಡಿ. ಸೊ ಆ ರೀಸನಿಂದ ನಿಮಗೆ ಆ ರೀಲ್ ಬಗ್ಗೆ ಗೊತ್ತಾಗುತ್ತೆ. ಗೈಸ್, ಸಿಡಿ ಅಂತವರೆ. ನಾವು ಒಂದು 2 o'clockಗೆ ಫಾಲ್ಸ್ನ ಬಿಟ್ವಿ. ಬಿಕಾಸ್ ಇವರಿಗೆಲ್ಲ ನಾನು ಸುಳ್ಳು ಹೇಳಿದೆ, 2:15 ಆಯಿತು, ಬನ್ನಿ ನಾವು 3:15 ಆಗೋಗುತ್ತೆ ರೀಚ್ ಆಗೋಷ್ಟೊತ್ತಿಗೆ ಅಂತ. 2 ಕಾಲಿಗೆ ಅಟ್ಲೀಸ್ಟ್ ಬಿಟ್ಟರೆ ನಾವು 3:15ಗೆ ರೀಚ್ ಆದ್ವಿ ನಮ್ಮ ಸ್ಟೇನ. ಯಾರಿಲ್ಲ, ಬನ್ನಿ ನಮ್ದು ಎಸ್ಟೇಟು ಗೈಸ್ ನೋಡಿ. ನೋಡವ ಇವಳು ನೋಡಿ ಗೈಸ್, ಅಲ್ಲ ಒಳ್ಳೆ ನಾವು ಇಲ್ಲಿ ಆಯಾನ ವ್ಯಾಲಿ ಎಕ್ಸಾಟಿಕ್ ಸ್ಟೇ. ನೀವೇನಾದರೂ ನೈಟ್ ಟೈಮ್ ಈ ಥರ ಹೀಗೆ ಕಾರಲ್ಲಿ ಬಂದರೆ ಒಂದು ಸರ್ತಿ ಆಚೆಯಿಂದ ಒಳಗಡೆ ಬನ್ನಿ. ಇಲ್ಲಿ ಹಾಕಿರೋವಂಥ ಲೈಟ್ಸ್ ಕಾಣ್ತಿದೆ ಅಲ್ವಾ ನಿಮಗೆ, ಸಕ್ಕತ್ತಾಗಿ ಕಾಣುತ್ತೆ, ಕ್ರೇಜಿಯಾಗಿ ಕಾಣುತ್ತೆ. ಅಲ್ಲಿ ನಾವೇನಾದರೂ ಫೋಟೋ ತೆಕ್ಕೋಬೇಕು ಅಂತ ಈಗ ಸ್ವಲ್ಪ ಫೀಲ್ ಆಗ್ತಿದೆ. ಬಟ್ ಅದು ಫೋಟೋ ತಗೊಂಡಿದ್ರೆ ಮಾತ್ರ ಸಕ್ಕತ್ತಾಗಿ ಬಂದಿರೋದು ಅನಿಸುತ್ತೆ. ಸೊ ಬನ್ನಿ, ಒಂದು ಓವರಾಲ್ 360 ಡಿಗ್ರಿ ಆ್ಯಂಗಲ್ ಥರ ನಾನು ಫುಲ್ ಒಂದು ವ್ಯೂ ಕೊಡ್ತೀನಿ ನಮ್ಮ ಸ್ಟೇಕೇಶನ್ನ. ಇದೇನೋ ದೇವಸ್ಥಾನ ಥರ.
ಲಂಚ್ ಮಾಡ್ತಿದ್ವಿ. ನಮ್ದೆಲ್ಲ ಲಂಚ್ ಆದ್ಮೇಲೆ ವಿಡಿಯೋ ಮಾಡ್ತಿದ್ದೀನಿ ನಾನು, ಬಿಕಾಸ್ ಫಸ್ಟ್ ಹೊಟ್ಟೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸೊ ಆದ್ರಿಂದ ಇಷ್ಟೊಂದೆಲ್ಲ ಸರ್ವ್ ಮಾಡೋ ಒಳ್ಳೆ ಬುದ್ಧಿ ಬಂದೈತಾ ನಿಮಗೆ? ಹೆಂಗಿದೆ ಊಟ? ಮಸ್ತ್ ಇದೆ, ಮಸ್ತ್. ಥ್ಯಾಂಕ್ ಯು ಸಂಜಯ್ ಅಂಡ್ ರುಚಿತಾ ಅವರೇ. ನಿಮ್ಗೆ ಹೆಂಗಿದೆ? ಹೆಂಗೆ ಅನಿಸ್ತೈತೆ? ಅವ್ರ ಟೀಮ್ಗೆ ತುಂಬ ಚೆನ್ನಾಗಿದೆ. ಹೌ ಇಸ್ ಮೇಕಪ್? ಫುಡ್ ಇಸ್ ಗುಡ್. ಫುಡ್ ಇಸ್ ಸೋ ಗುಡ್. ರಸಮ್ ಇದೆಯಲ್ಲ ನಿಮಗೆ? ಅವ್ರ ನಿಮಗೆ ಗುಡ್. ನೈಸ್. ಇವ್ರು ಹೆಂಗ್ ತಿಂತವ್ರೆ ಅನ್ನೋದ್ರಲ್ಲೇ ಅರ್ಥ ಆಗ್ತೈತೆ. ಸೊ ಗುಡ್. ಯಾರೋ ಕ್ರಿಟಿಕ್ ಮಾಡ್ತಿದ್ರು. ಕ್ರೇಜಿ ಇದೆ. ಇಲ್ಲಿಷ್ಟು ಬಿಸಿಲು ಇದೆಯಾ? ಇಲ್ಲಿ ನೋಡಿದ್ರೆ ಫುಲ್ ಕೋಲ್ಡ್ ಇದೆ ನಮಗೆ, ಬಟ್ ತುಂಬಾ ಸಕ್ಕತ್ತಾಗಿದೆ. ಎವ್ರಿಥಿಂಗ್, ಲಂಚ್ ಆಗಿರಲಿ, ಡಿನ್ನರ್ ಆಗಿರಲಿ, ಬ್ರೇಕ್ಫಾಸ್ಟ್ ಆಗಿರಲಿ ಸಕ್ಕತ್ತಾಗಿತ್ತು. ಈಗ ಪಾಯಸ ತಿನ್ನಬೇಕು ಅಷ್ಟೇ. ಸೊ ಬನ್ನಿ ಒಂದ್ಸತಿ ನಿಮಗೆ ಏನೇನಿದೆ ಲಂಚ್ ಎಲ್ಲ ಅಂತ ತೋರಿಸ್ತೀನಿ, ಓಕೆನಾ? ಆ್ಯಂಡ್ ಇದು ಫುಲ್ ಏರಿಯಾ, ಡೈನಿಂಗ್ ಏರಿಯಾ ಸಕ್ಕತ್ತಾಗಿದೆ. ಇಟ್ ಇಸ್ ಆಫ್ ಗುಡ್. ಬನ್ನಿ, ದಿಸ್ ಇಸ್ ಆಯನ ವ್ಯಾಲಿ ಎಸ್ಟೇಟ್. ಆ್ಯಕ್ಚುಲಿ ದಿಸ್ ಇಸ್ ಕಾಲ್ಡ್ ಆಸ್ ಎಸ್ಟೇಟ್. ಇಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ನಿಮಗೆ ನೀಟಾಗಿ ಒಂದು ವ್ಯೂ ಕೊಡ್ತೀನಿ ಎಲ್ಲರಿಗೂ. ಫಸ್ಟು ನಾವು ಎಷ್ಟೊಂದು ಜನ ಟ್ರೆಕ್ಕಿಂಗ್ ಹೋಗಲಿಕ್ಕೆ ಅಂತ ಬರ್ತಾರೆ. ಸೊ ಅವ್ರಿಗಿದು ಮತ್ತು ಸ್ಪೆಲ್ಲಿಂಗ್ ಅಂದರೆ ನಥಿಂಗ್ ಬಟ್ ಕಾರ್ ಪಾರ್ಕಿಂಗ್ ಆಗಿರಲಿ, ಎಲ್ಲ ಎಂಜಾಯ್ ಮಾಡೋಕ್ಕೆ ಫೈರ್ ಕ್ಯಾಂಪಿಗಲ್ಲಿ ಇದು ರೆಸಾರ್ಟ್ ವ್ಯೂ ಕಾಣುತ್ತೆ ಇಲ್ಲಿಂದ ಈ ಫೋಟೋದಲ್ಲಿ. ಇದು VIP ಸೂಟ್ಸ್ ವಿಚ್ ಇಸ್ ಆಫ್ ಗುಡ್, ಚೆನ್ನಾಗಿದೆ. ಅದನ್ನು ನೋಡಬೇಕು, ಬಟ್ ನಾನು ನೋಡಿಲ್ಲ. ಇದು ಜ್ಯುವೆಲಕ್ಸ್ ರೂಮ್ಸ್, ಇದು ಚೆನ್ನಾಗಿದೆ. ಆಚೆಯಿಂದ ನೋಡಿದೆ ನಾನು ಎಲ್ಲ. ನೆಕ್ಸ್ಟು ಪ್ಲೇ ಗ್ರೌಂಡ್ ಫುಲ್ ಆಟ ಆಡಿದ್ದೀವಿ. ರೈನ್ ಡ್ಯಾನ್ಸ್ ಇನ್ನೂ ಆಡಿಲ್ಲ, ಆಡಬೇಕು. ಜೀಪ್ ರೈಡ್ ಏನು ಬೇಡ ನಮಗೆ, ಬಿಕಾಸ್ ನಮ್ಮದೇ ಕಾರ್ ಇರೋದ್ರಿಂದ. ಆ್ಯಂಡ್ ಬ್ಯಾಂಬೋ ಹೌಸ್ ಇಸ್ ಗುಡ್. ಸ್ವಿಮ್ಮಿಂಗ್ ಪೂಲ್ ಇಸ್ ಗುಡ್. ಕ್ರೇಜಿ ಫೋಟೋಸ್ ತೊಗೊಂಡಿದ್ದೀವಿ ಅಲ್ಲಿ. ಕ್ಯಾಂಪ್ ಫೈರ್ನೆಸ್ ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಟೆಂಟ್ ಇಲ್ಲ, ಈಗ ಸದ್ಯಕ್ಕಿದೆಯಲ್ವ ನಂಗೆ ಗೊತ್ತಿಲ್ಲ. ವಾಟರ್ ಸ್ಟ್ರೀಮಲ್ಲಂತೂ ಕ್ರೇಜಿ ಎಂಜಾಯ್ ಮಾಡಿದ್ದೀವಿ. ದಿಸ್ ಇಸ್ ಆಫ್ ಡೈನಿಂಗ್, ಇನ್ನೂ ಸಕ್ಕತ್ತಾಗಿದೆ ನೋಡಿ. ಇದೇ ಡೈನಿಂಗ್ ಏರಿಯಾ ಸ್ಪೇಸ್. ಅದಾದಮೇಲೆ ಇಲ್ಲೇನೋ ಯೋಗ ಕ್ಲಾಸ್ ನಡೆಯುತ್ತೆ ಅನ್ಸುತ್ತೆ, ಐ ಡೋಂಟ್ ನೋ. ಈ ಬ್ರಿಡ್ಜ್ ಹತ್ರ ನೋಡಿದ್ವಿ, ವಾಟರ್ ಸ್ಟ್ರೀಮ್ ಬ್ರಿಡ್ಜ್ ಹತ್ರ. ಅದು ಅಡ್ವೆಂಚರ್ ಗೇಮ್ಸ್, ಬಟ್ ಸ್ವಲ್ಪ ಓಕೆ. ಯಾಕೆ ಹಿಂಗೆ ಕಿತ್ತಾಡ್ತೀರಾ? ರುಚಿತು ಒಂದು ಕಪ್ ಹಾಕ್ಬಿಡು ಕಡೆ, ಒಂದು ನಿಮಿಷ ಕಡೆ. ಸೊ ಇದು ಬಂದು ವೆಜ್ ಬಿರಿಯಾನಿ, ಕ್ಯೂಟ್, ಸಕ್ಕತ್ತಾಗಿದೆ. ಆ್ಯಂಡ್ ಇದು ಬಂದು ಮೊಸರು ಬಜ್ಜಿ ಅದಕ್ಕೆ. ಆ್ಯಂಡ್ ಇದು ಬಂದು ರೈಸ್. ಆ್ಯಂಡ್ ದಿಸ್ ಇಸ್ ರಸ. ಆ್ಯಂಡ್ ದಿಸ್ ಇಸ್ ವಾಟ್? ಕರಡಿತ್ತು. ದಿಸ್ ಇಸ್ ಬೇಬಿ ಕಾರ್ನ್. ಇದೇನು ಹೇಳಿ? ಗೋಬಿ 65 ಅಲ್ವಾ? ಗೋಬಿ 65. ಇವ್ರು ನೋಡಿ ಹೆಂಗೆ ತಿಂತಿದ್ದಾರೆ ಪಾಯಸ ಎಲ್ಲ. ಅಷ್ಟು ಸಕ್ಕತ್ತಾಗಿದೆ ಅಂತನಾ? ನಿನಗೆ ಅದು ಯಾಕೋ ನಂದು ಫುಲ್ ಇದೆ. ಚಮಚ ಚಮಚ ಹಾಂ, ಚೆನ್ನಾಗಿ ತಾಕೊಂಡು ಬಾ ಅಂದರೆ ಪ್ಲೇಟ್ ಕೊಡು. ಸಕ್ಕತ್ತಾಗಿದೆ, ವಿಚ್ ಇಸ್ ಆಫ್ ಗುಡ್. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಮೊಸರು ಇಟ್ಟಿದ್ದಾರೆ ಇದರಲ್ಲಿ. ಆ್ಯಂಡ್ ಆ್ಯಸ್ ಯೂಶುವಲ್ ಸಾಲ್ಟ್, ಪೆಪ್ಪರ್ ಎಲ್ಲ ಇಟ್ಟಿದ್ದಾರೆ, ಉಪ್ಪಿನಕಾಯಿ ಎಲ್ಲ, ಸಲಾಡ್ಸ್, ಇಲ್ಲಿ ಪಾಪಡ್ ಎಲ್ಲ ಇಟ್ಟಿದ್ದಾರೆ. ಚೆನ್ನಾಗಿದೆ ಗೈಸ್, ವಿಚ್ ಇಸ್ ಆಫ್ ಮಿನಿಮಲ್. ನಮ್ಗೆ ಎಷ್ಟು ಬೇಕೋ ಅಷ್ಟಿದೆ. ಆ್ಯಂಡ್ ಈ ಎಸ್ಟೇಟಲ್ಲಿ ನಾವು ಅಷ್ಟೇ ಇರೋದು 6 ಜನ. ಮತ್ತು ಇಲ್ಲಿನ ವರ್ಕರ್ಸ್ ಇದ್ದಾರೆ ಅಷ್ಟೇ, ಎಂಪ್ಲಾಯೀಸ್. ನಾವಿಲ್ಲಿ ನಮ್ಮ ಲಂಚ್ನೆಲ್ಲ ಮುಗಿಸಿ ನೆಕ್ಸ್ಟ್ ಸ್ವಿಮ್ಮಿಂಗ್ ಪೂಲ್ಗೆ ಬಂದ್ವಿ. ನೋಡಿ ಅಲ್ಲಿ ಏನೇನೆಲ್ಲ ಮಜಾ ಇರುತ್ತೆ ಅಂತ. ಪಾಪ ಇದೆಯಾ ಅಂದ್ಬಿಟ್ಟು ಶಿಸ್ತಾಗಿ ಇಲ್ಲಿ ಕೂತಿದ್ಲ ನಮ್ಮ ಜೊತೆ. ಬಾಬಾ ನಾನು ಏನೋ ಸೌಂಡು. ಬ್ರೋ ಜಂಪ್. ಎಂತದು ಇಲ್ಲ. ಒದ್ದೆಸಿ ಅವನಿಗೆ ಒದ್ದು, ಅವನಿಗೆ ಒದ್ದೋಡಿ, ಅವನಿಗೆ ಹೊಡಿ ಹೇಳ್ತೀನಿ ಎಲ್ಲ
ಆ್ಯಕ್ಚುಲಿ ನಾನು ಮತ್ತು ಅಕ್ಕ ಯಾಕೆ ಇಳ್ದಿಲ್ಲ ಅಂತ ನೀವೆಲ್ಲರ ಅನ್ಕೊತಿರ್ಬೋದು. ಫಸ್ಟ್ ರೀಸನ್ ಅಕ್ಕಂಗೆ ತುಂಬ ಹುಷಾರಿರಲಿಲ್ಲ, ಯಾಕೋ ಜ್ವರ ಬಂದುಬಿಡ್ತು ಸ್ಟಾರ್ಟಾಗಿ. ಆ್ಯಂಡ್ ನೆಕ್ಸ್ಟ್ ರೀಸನ್ ಜಾಸ್ತಿ ಕ್ಲೋರಿನ್ ಇತ್ತು ಅನ್ನಿಸ್ತು ನನಗೆ. ಸೊ ಆದ್ದರಿಂದ ನಾನು ಇಳಿಲಿಲ್ಲ, ಸ್ಕಿನ್ ಇನ್ಫೆಕ್ಷನ್ ಆಗುತ್ತೆ ನನಗೆ ಸಿಕ್ಕಾಪಟ್ಟೆ ಅಂತ. ಇವರೆಲ್ಲ ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ಕೊಂಬಿಟ್ರು ನಾನು ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿಲಿಲ್ಲ ಅಂತ. ಬಟ್ ನನ್ನ ಸೇಫ್ಟಿ ಕೂಡ ನಾನು ನೋಡ್ಕೋಬೇಕಾಗಿತ್ತು, ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಸೊ ಆದ್ದರಿಂದ ನಾವು ಇಲ್ಲಿ ನೆಕ್ಸ್ಟ್ ರೈನ್ ಡ್ಯಾನ್ಸ್ ಒಂದು 10 ಮಿನಿಟ್ಸ್ ಬ್ರೇಕ್ ತೊಗೊಂಡು ರೈನ್ ಡ್ಯಾನ್ಸ್ಗೆ ಹೋದ್ವಿ. ರೈನ್ ಡ್ಯಾನ್ಸಲ್ಲಿ ಫುಲ್ ಇವರೆಲ್ಲ ರೇಗಿಸಿ ಇಡ್ತಿದ್ರು ಪಾಪಂಗೆ. ಮೇಘಂಗೆ ಜಿಗುಪ್ಸೆನೇ ಬರೆಸ್ಬಿಟ್ರು, ಮಳೇಲಿ ನೆಂದಂಗೆ ಆಗ್ತಿದೆ ನನಗೆ ಅಂತೆಲ್ಲ. ಅವಳಿಗೆ ಫುಲ್ ಅಯ್ಯೋ ಅನ್ಸ್ಬಿಟ್ಟಿರೋದೇ ಕೆಲಸ. ಸೊ ನೋಡ್ಕೊಂಡು ಬರೋಣ ಬನ್ನಿ. ಫೋನಲ್ಲಿ ಜಸ್ಟಿಸ್ ಮಾಡೋಕ್ಕಾಗ್ತಿಲ್ಲ ರೈನ್ ಡ್ಯಾನ್ಸು. ಸ್ವಿಮ್ಮಿಂಗ್ ಪೂಲು ಯಾಕೋ ಅಷ್ಟಿಷ್ಟ ಆಗಲಿಲ್ಲ ಫಸ್ಟ್ ಟೈಮ್ ನಮಗೆ. ಕ್ಲೋರಿನ್ ಹೆವಿ ಇತ್ತು ಅಂದ್ಬಿಟ್ಟು ರೈನ್ ಡ್ಯಾನ್ಸ್ ಆಡೋಣ ಅಂದ್ಬಿಟ್ಟು ರೈನ್ ಡ್ಯಾನ್ಸ್ ಇಲ್ಲಿ ಸ್ಪೀಕರ್ನ ಕನೆಕ್ಟ್ ಮಾಡಿಸ್ತಿದ್ದಾರೆ. ಆ್ಯಂಡ್ ಯಾರೋ ಒಬ್ಬರು ಈಗ ಗೆಸ್ಟ್ ಬಂದರು ಅಷ್ಟೇ, ಅದು ಅವರು ಕಪಲ್ಸ್ ಬಂದಿದ್ದಾರೆ ಇಲ್ಲಿ. ಆ್ಯಂಡ್ ಎಸ್, ನಾನಿಲ್ಲಿ ಫೋನೆಲ್ಲ ಸೆಟ್ ಮಾಡಿ ನಾನು ಕೂಡ ಎಂಜಾಯ್ ಮಾಡೋಣ ಅಂತ ಹೋಗ್ತೀನಿ. ಬಿಕಾಸ್ ಅದು ಸೊಂಪಿಂದ ನೀರು ಬರ್ತಿತ್ತು ಅಂತ ನೋಡಿದೆ. ಸೊ ಆದ್ದರಿಂದ ಓಕೆ ಫೈನ್, ಲೆಟ್ ಮೀ ಆಲ್ಸೋ ಪ್ಲೇ, ಎಂಜಾಯ್ ಮಾಡೋಣ ಅಂದ್ಬಿಟ್ಟು ಹೊರಟೆ. ಬನ್ನಿ. ಎಸ್, ನಾವಿಲ್ಲಿ ತುಂಬ ಹೊತ್ತಿರ ರೈನ್ ಡ್ಯಾನ್ಸ್ ಆಡಿದ್ವಿ, ತುಂಬಾ ಎಂಜಾಯ್ ಮಾಡಿದ್ವಿ. ಅವಳಂತೂ ಆಚೆನೇ ಬರ್ತಿರಲಿಲ್ಲ, ಚಳಿ ಆಗ್ತಿದೆ ಅಷ್ಟು ಆಚೆ ಅಂದ್ಬಿಟ್ಟು ಅಂತ. ಸೊ ಸ್ವಲ್ಪ ಬ್ಲೂಟೂತ್ ಇಶ್ಯೂ ಆಗ್ತಿತ್ತು, ಬಿಕಾಸ್ ವೈಫೈ ನಮಗೆ ಆ ಕಡೆ ಬಿಲ್ಡಿಂಗಲ್ಲಿತ್ತು. ಆಮೇಲೆ ಗೊತ್ತಾಯ್ತು ನಮಗೆ ಈ ಕಡೆ ಬ್ಲಾಕಲ್ಲೂ ವೈಫೈ ಇತ್ತು, ಅದನ್ನು ಕನೆಕ್ಟ್ ಮಾಡ್ಬೋದಿತ್ತು ಅಂತ. ಬಟ್ ಅವ್ರು ಯಾರೂ ಹೇಳಿಲ್ಲ ಅಲ್ದಿರ ಸ್ಟಾಫ್ ಮೆಂಬರ್ಸ್. ಆಮೇಲೆ ಹೇಳಿದ್ರು ಪಾಪ, ಬಟ್ ಇಟ್ಸ್ ಓಕೆ ಅಂದ್ಬಿಟ್ಟು ನಾನು 5:30ಗೆ ಎಕ್ಸಿಟ್ ಆದೆ. ಇವರೆಲ್ಲ ಆಡಲಿ, ನಾನು ಫ್ರೆಶ್ ಅಪ್ ಆಗಿಬಿಡೋಣ ಅಂತ. ರೈನ್ ಡ್ಯಾನ್ಸ್ ಎಲ್ಲ ಮುಗಿಸಿ ನನ್ನ ಫೋನಲ್ಲಂತೂ ವ್ಲಾಗೇ ಮಾಡ್ತಿಲ್ಲ. ಯಾರ್ಯಾರು ಫೋನ್ ಸಿಗುತ್ತೆ ಅವ್ರವ್ರ ಫೋನಲ್ಲಿ ವ್ಲಾಗ್ ಮಾಡ್ತಿದ್ದೀನಿ ನಾನಂತೂ ಲಿಟ್ರಲಿ. ಈಗ ಜಸ್ಟ್ ಬಾತಾಗಿ ಹೇರ್ ವಾಶ್ ಮಾಡಿ ಶವರಲ್ಲಿ ಒಂದು ಒಳ್ಳೆ ಶವರ್ ತಗೊಂಡು ತಿಂದ್ಬಿಟ್ಟು ಮಳೆ ಥರ ಅಲ್ಲೂ ಸುರಿತು, ಅಲ್ಲೂ ರೈನ್ ಡ್ಯಾನ್ಸು ಇಲ್ಲೂ ಇದಾಯಿತು. ಸೊ ವಿ ಆರ್ ಹ್ಯಾವಿಂಗ್ ಸಮ್ ಕಾಫಿ. ಇಲ್ಲಿಗೆ ಎತ್ಕೊಂಬಂದೆ ರೂಮಿಗೆ ನಾನೇ. ಆಬ್ವಿಯಸ್ಲಿ ಏನೂ ಮಾಡೋಕ್ಕಾಗಲ್ಲ, ಇಲ್ಲಿ ಶುಗರ್ಲ ಸಿಗೋಲ್ಲ. ನಮ್ಮ ಡಯಟ್ ಏನೂ ಮಾಡೋಕ್ಕಾಗಲ್ಲ, ಹಾಳಾಗುತ್ತೆ. ಇಟ್ಸ್ ಓಕೆ ಗೈಸ್, ಏನು ಮಾಡೋಣ ಹೇಳಿ. ಜಾಸ್ತಿ ಇದೆಲ್ಲ ಫುಡ್ ಚೆನ್ನಾಗಿ ಕೊಡ್ತಾರೆ, ಸಕ್ಕತ್ತಾಗಿದೆ ಅಲ್ಲ ಗೈಸ್. ಪಾಪ ನಮ್ಮ ಅಕ್ಕಂಗೆ ಹುಷಾರಿಲ್ಲ. ವಾಟ್ ಇಸ್ ದಿಸ್ ಸೋ ಸ್ಯಾಡ್. ಸುಸ್ತಾಗ್ತಿದೆ ಅವಳಿಗೆ, ಜ್ವರ ಬಂದುಬಿಟ್ಟಿದೆ. ಬೇಡಿರೋ ಟೈಮಲ್ಲಿ ರೆಟ್ಟಿಗೆ ಇರ್ತಿದ್ದೆ. ನಾನೇ ಎಕ್ಸೈಟ್ ಆಗಿದ್ದೆ ಎಲ್ಲರಿಗಿನ್ನ ಜಾಸ್ತಿ, ಯಾವಾಗ ಸಂಡೇ ಆಗುತ್ತೋ ಅಂತ. ಈಗ ನನಗೆ ಕಾಲು ಎತ್ಕೊಂತು. ಬಟ್ ಆದರೂ ಸ್ವಲ್ಪ ಆದರೆ ಎಂಜಾಯ್ ಮಾಡಿದ್ಯಲ್ಲ. ಇದು ಫಾಲ್ಸ್ ಚೆನ್ನಾಗಿತ್ತಲ್ಲ. ಈಗಲೇ ಎಂಜಾಯ್ ಮಾಡೋಕ್ಕಾಗಿಲ್ಲ, ರೈನ್ ಡ್ಯಾನ್ಸ್ ಒಂದು ಅಷ್ಟೇ. ರೈನ್ ಡ್ಯಾನ್ಸು ಫುಲ್ ನಾನು ಹೋಗಿಲ್ಲ, ಬಿಕಾಸ್ ನನಗೆ ಆಗೋದೇ ಇಲ್ಲ. ಸ್ಕಿನ್ ಸ್ವಲ್ಪ ನಂಗೆ ಬೇಗ ಅಲರ್ಜಿ ಆಗಿಬಿಡುತ್ತೆ ಸ್ಕಿನ್. ಈ ಥರ ಇಟ್ಕೊ, ಹಿಂಗೆ ಈ ಕೈ ಮತ್ತು ಇವಾಗ ಸ್ಕಿನ್ ಅಲರ್ಜಿ ಆದರೆ ನನಗೆ ಕಷ್ಟ ಆಗುತ್ತೆ. ಸೊ ಆ ರೀಸನಿಂದ ನಾನು ಹೋಗಲಿಲ್ಲ, ಕ್ಲೋರಿನ್ ಇರುತ್ತೆ ಅಂತ ಅಷ್ಟೇ ಅಲ್ವಾ. ಎಲ್ಲ ಪೀಸ್ ಶಿಸ್ತಾಗಿ ಕುತ್ಕೊಂಡು ನೇಚರ್ನ ಎಂಜಾಯ್ ಮಾಡ್ಕೊಂಡಿದ್ದೀವಿ. ಒಂದು ಸ್ಟೋರಿ ಹಾಕಿಲ್ಲ, ಒಂದು ಫೋನ್ ಬಂದಿಲ್ಲ, ಏನಿಲ್ಲ, ಒಂದು ಸಿಗ್ನಲ್ ಇಲ್ಲ, ಏನೂ ಇಲ್ಲ ಗೈಸ್. ಇಲ್ಲಿ ನಿಶಬ್ದವಾಗಿದ್ದೀವಿ ಅಂದರೆ ಅಬ್ಬಾ ಕ್ರೇಜಿ ಸ್ಟೇ. ನಮ್ಮ ಪಪ್ಪ ಅಮ್ಮನ ಒಂದ್ಸತಿ ಇಲ್ಲಿ ಕರ್ಕೊಂಡು ಬರಲೇಬೇಕು ನಿಜವಾಗ್ಲೂ ಅಲ್ವಾ. ಮೇಘ ಅವ್ರ ಅಮ್ಮ ಹೇಳಿದ್ರು, ಮೇಘ ಅವ್ರ ಅಮ್ಮನೂ ಕರ್ಕೊಂಬರ್ಬೇಕು. ಸಿಡಿ ಅವರು ಹೇಳ್ತಿದ್ರು ನಮ್ಮ ಅಮ್ಮನೂ ಕರ್ಕೊಂಬರ್ಬೇಕು, ನಮ್ಮ ಅಮ್ಮನೂ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ. ಎಲ್ಲರ ಅಮ್ಮಂದರು ಬೇಜಾರಾಗಿದ್ದಾರೆ ಈಗ ನಮ್ಮದ್ರಲ್ಲಿ. ಸೊ ಅವ್ರನ್ನೆಲ್ಲ ಅಮ್ಮಂದಿರ ಜೊತೆ ಒಂದು ಟ್ರಿಪ್ ಮಾಡೋಣ. ಲೆಟ್ಸ್ ಡು. ಸೊ ಐ ವಿಲ್ ಹ್ಯಾವ್ ಕಾಫಿ, ಆಮೇಲೆ ಸಿಗುವ ನಿಮ್ಮೆಲ್ಲರಿಗೂ. ನಾವು ಸಡನ್ನಾಗಿ ಈಗ ಆ್ಯಕ್ಚುಲಿ ನಾವು ಸಂಜೆ ಕಾಫಿ ಕುಡಿತಾ ಅಲ್ಲಿ ಸ್ನ್ಯಾಕ್ಸ್ ತಿಂತಿದ್ವಿ. ಸಡನ್ನಾಗಿ ನಾಳೆ ಮತ್ತೆ ಬೆಳಿಗ್ಗೆ ಹೊರಡಬೇಕು ಅಂದರೆ ನಾವು ಹೊರನಾಡಿಗೆ ಲೇಟ್ ಆಗಿಬಿಡುತ್ತೆ. ಸೊ ಇಷ್ಟು ಹತ್ತಿರ ಬಂದು ಹೊರನಾಡಿಗೆ ಹೋಗಿಲ್ಲ ಅಂದರೆ ಇಟ್ ಇಸ್ ಸೋ ಬ್ಯಾಡ್ ಅಂತ ಹೇಳ್ಬಿಟ್ಟು ಇವಾಗಲೇ ಹೆಂಗೋ ಟೆಂಪಲ್ ಕ್ಲೋಸ್ ಆಗೋದು. ಸೊ 9 o'clock. ಸೊ ಆ ರೀಸನಿಂದ ನಾವು ಇವಾಗಲೇ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ ವಿ ಆರ್ ಮೂವಿಂಗ್. ಈಗ ಆಲ್ಮೋಸ್ಟ್ ಟೈಮ್ ಬಂದು 7:15 ಹಂಗಾಗಿದೆ. ಬಟ್ 1 hour ಬೇಕು ನಮಗೆ. 8:15 ಅಷ್ಟೊತ್ತಿಗೆ ರೀಚ್ ಆಗ್ತೀವಿ. ಲೆಟ್ ಅಸ್ ಗೋ. ಹೆಂಗೋ ಈಗ ತಾನೇ ನಾವೆಲ್ಲರೂ ತಲೆ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿದ್ವಿ. ಸೊ ಬನ್ನಿ, ಲೆಟ್ ಅಸ್ ಗೋ. ಈಗ ಎಲ್ಲರೂ ಹೊರಟಿದ್ದೀವಿ, ಯಾರೂ ಕಾಣಿಸೋದಿಲ್ಲ ಅಷ್ಟೇ. ಬನ್ನಿ ಹೋಗುವ. ಗಾಬರಿ ಅದ ಲೈಟ್ ಹಾಕೊಂಡು ನಾನಲ್ಲ ಇಲ್ಲಮ್ಮ ಹೇಳು, ನಾನೇನಕ್ಕೂ ಮಾಡ್ತಿರೋದು, ನಿನ್ಗೇನು ಮಾಡಲ್ಲ.
ನಾನಂತೂ ತುಂಬಾ ಚಿಕ್ಕ ವಯಸ್ಸಿದ್ದಾಗ ಪಾಪು ಇದ್ದಾಗ ಹೊರನಾಡೋಗೆ ಹೋಗಿ ನೋಡಿದ್ದಂತೆ ಅಮ್ಮ ಹೇಳಿದ್ರು. ಬಿಕಾಸ್ ನನಗೆ ಜ್ಞಾಪಕನೇ ಇಲ್ಲ ಹೊರನಾಡೋ ನೋಡಿರೋದು. ಆ್ಯಂಡ್ ನಾನು ಇದೇ ಪ್ರತ್ಯಕ್ಷವಾಗಿ ಪ್ರಮಾಣಿಸಿ ನೋಡಿದಂತಹ ತಾಯಿ ಅನ್ನಪೂರ್ಣೇಶ್ವರಿನ ನಿಜವಾಗ್ಲೂ ತುಂಬ ಖುಷಿ ಆಯಿತು. ನಾವು ದೇವ್ರ ಹತ್ರ ಎಲ್ಲ ಕುತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಬಂದ್ವಿ. ಅನ್ನಪೂರ್ಣೇಶ್ವರಿ ತಾಯಿ ನಮ್ಮಮ್ಮ ಒಳ್ಳೆ ವಿದ್ಯಾ ಬುದ್ಧಿ ಕೊಟ್ಟು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡು. ಮನೆ ಹೋಗೋಣ ಗೈಸ್. ಟೆಂಪಲಲ್ಲಿ ದರ್ಶನ ಆಯಿತು. ಇವಾಗ ದರ್ಶನ ಆಗಿ ಇಲ್ಲೆಲ್ಲ ಫೋಟೋ ಸೆಷನ್ಸ್ ನಡೆಸ್ತವ್ರೆ ನೋಡಿ. ಎಲ್ಲರೂ ಒನ್ ಲಾಸ್ಟ್ ಟೈಮ್ ಬಾಯ್ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ನಮ್ಮಮ್ಮ ತಾಯಿ ಜಗನ್ಮಾತೆ. ನೀವು ಎಲ್ಲ ನೋಡ್ಕೊಳ್ಳಿ ಅನ್ನಪೂರ್ಣೇಶ್ವರಿ ದೇವ್ರನ್ನ, ಅಮ್ಮ ತಾಯಿ, ಯಾರಿಗೆ ಅದೃಷ್ಟ ಸಿಗುತ್ತೆ. ನಾವು ಟೆಂಪಲಲ್ಲಿ ಸ್ವಲ್ಪ ಲೈಟಾಗಿ ಊಟ ಮಾಡ್ಕೊಂಡು ಬಂದಿದ್ವಿ. ಬಿಕಾಸ್ ನಮ್ಮ ಸ್ಟೇಯಲ್ಲೂ ಊಟ ಮಾಡಬೇಕಿತ್ತು ನಾವು ಆ ರೀಸನಿಂದ. ಇಲ್ಲಿ ಸೀಟೆಲ್ಲ ಮಚ್ಚಾಕ್ಬಿಟ್ಟು ಕುತ್ಕೊಂಡು ಎಂಜಾಯ್ ಮಾಡೋಣ ಅಂತ ಬಂದ್ವಿ. ನೋಡೋಣ ಬನ್ನಿ. ನಾವೇ ಲೈಟ್ ಮ್ಯಾನ್ಸ್ ಆಗಿ ಎಲ್ಲನೂ ನಾವೇ ಹ್ಯಾಂಡಲ್ ಮಾಡ್ತಿದ್ವಿ. ತುಂಬ ಶೇಕ್ ಆಗ್ತಿತ್ತು ಆ್ಯಕ್ಚುಲಿ, ಅಷ್ಟು ವಿಡಿಯೋ ಮಾಡ್ಲಿಕ್ಕೆ ಆಗ್ತಿಲ್ಲ. ಮಕ್ಳುಗಳನ್ನ ಬೇಕಾ ಚಾಕ್ಲೇಟ್ ಕೊಡ್ತೀನಿ, ಬನ್ನಿ ಬನ್ನಿ. ಚಾಕ್ಲೇಟ್ ಬೇಕಾ? ಚಾಕ್ಲೇಟ್ ಬೇಕಾ ಪುಟಿ? ಬೇಡ, ಆ ಹುಡುಗಿ ಆ ಪುಟ್ಟಿಗೆ ಬೇಕಂತೆ. ತಗೋ ತಗೋ ತಗೋ. ಹಂಗೆ ಈಚಿಕೋ. ಇವರಿಬ್ರು ನಾವಿಲ್ಲಿ ಆ್ಯಕ್ಚುಲಿ ನಾನು ವಾಯ್ಸ್ ಮ್ಯೂಟ್ ಮಾಡಿರೋ ರೀಸನ್ ಒಂದು ಕಾರಲ್ಲಿ ಸಾಂಗ್ ಹಾಕಿದ್ರು. ಸೊ ಆ ರೀಸನಿಂದ ನನ್ನ ವಿಡಿಯೋ ಎಲ್ಲ ಫುಲ್ಲು ಕಾಪಿರೈಟ್ಸ್ ಆಗಿಬಿಡುತ್ತೆ ಅನ್ನೋ ರೀಸನಿಂದ. ಆ್ಯಂಡ್ ನಾವಿಲ್ಲಿ ಬಂದು ಕಾರಲ್ಲಿ ಆರಾಮಾಗಿ ಎಲ್ಲರೂ ಮಲ್ಕೊಂಬಂದ್ವಿ ಸ್ವಲ್ಪ ಲೈಟಾಗಿ ನ್ಯಾಪ್ ಮಾಡಿಕೊಂಡು. ಆಮೇಲೆ ಸ್ವಲ್ಪ ಹೊತ್ತು ಫೈರ್ ಕ್ಯಾಂಪ್ ಹತ್ರ ಕುತ್ಕೊಂಡು ಎಂಜಾಯ್ ಮಾಡ್ತಿದ್ವಿ. ಬಿಕಾಸ್ ಎಲ್ಲರೂ ಅಲ್ಲಿರೋ ಅಂಥ ಸ್ಟಾಫ್ ಮೆಂಬರ್ಸ್ ಎಲ್ಲ ಮಲಗಿದ್ರು. ಸೊ ಆ ರೀಸನಿಂದ ನಾವು ಸಾಂಗ್ನ ನಮ್ಮ ಪಾಡಿನ ಫೋನಲ್ಲೇ ಸ್ಲೋಗಿ ಹಾಕಿದ್ವಿ. ಬಿಕಾಸ್ ಆಲ್ರೆಡಿ ಅದು 11:30 ಮೇಲಾಗಿತ್ತು. ಸೊ ಆ ರೀಸನಿಂದ. ಆ್ಯಂಡ್ ಸ್ವಲ್ಪ ನಮಗೆ ಅಂತ ಡಿನ್ನರ್ ಎಲ್ಲ ಮಾಡಿದ್ರು ಅಲ್ವಾ. ಸೊ ನಾವು ಹೇಳಿದ್ವಿ ಸ್ವಲ್ಪನೇ ಮಾಡಿ ಅಂತ. ಸೊ ಆದ್ದರಿಂದ ನಾವು ಸ್ವಲ್ಪ ಅಲ್ಲೂ ಡಿನ್ನರ್ ಮಾಡಿ, ಅದು ನಾವು ಡಿನ್ನರ್ ಮಾಡಿದಾಗ ಅಲ್ಲಿ 12 o'clock ಫುಲ್ ಚಳಿಯಾಗಿ ತಣ್ಣಗಾಗ್ಬಿಟ್ಟಿತ್ತು. ಸೊ ಬನ್ನಿ, ಏನೂ ಮಾಡೋಕ್ಕಾಗಲ್ಲ, ಹೋಗುವ. ಹ್ಞೂ ಕಣೆ, ಛತ್ರಿ ತಗೊಂಬರ್ತೀನಿ, ಮಳೆ ನಿಲ್ಲಿಸ್ರಿ. ಆದಷ್ಟು ಈ ವಿಡಿಯೋನ ಸ್ವಲ್ಪ ರಾಗೆ ಇಡೋಕ್ಕೆ ಇಷ್ಟಪಟ್ಟೆ. ಬಿಕಾಸ್ ಕೆಲವು ಕಡೆ ಕಾಪಿರೈಟ್ಸ್ ಆಗುತ್ತೆ ಅನ್ನೋದನ್ನ ಕಡೆ ಮ್ಯೂಟ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರೀತಿಸಿದ ಹೀಗೆ ಇರಲಿ, ನಿಮ್ಮ ಕನ್ನಡ ದಿನ ಸದಾ ಪ್ರೋತ್ಸಾಹಿಸಿ. ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ ನಿಮ್ಮೆಲ್ಲರಿಗೂ ಮತ್ತೆ ಸಿಗ್ತೀವಿ. ನಮ್ಮ ಲಾಸ್ಟ್ ಡೇ ಹೇಗಿತ್ತು ನಮ್ಮ ಆಯನವೆಲ್ಲಿ ಹೊರಡ್ಬೇಕಾರೆ ಅಂತ ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿ.